ಮುಖ್ಯಮಂತ್ರಿ ಅದೇ ತಿರುಪತಿಯಲ್ಲಿ ಆ ಗುಡ್ಡಕ್ಕೆ ಕೈ ಹಾಕಿ ಗುಡ್ಡದಲ್ಲೇ ಸತ್ತೋಗಿದ್ದಾನೆ. ಮಾಡಿದಂಥವ್ರು ಅಲ್ಲೇ ಹಾಳಾಗಿ ಹೋಗ್ತಾರೆ. ಇದು 100ಕ್ಕೆ 100 ಶತಸಿದ್ಧ. ಈ ನಮ್ಮ ಪ್ರಸಾದಕ್ಕೆ ಒಂದು ಚ್ಯುತಿ ತಂದವ್ರಿಗೆ ನಾವು ಯಾವತ್ತೂ ಧಿಕ್ಕಾರ ಹೇಳ್ತೀವಿ. ಅವರು ಸರ್ವನಾಶ ಆಗಲಿ ಅಂತ ಬಯಸ್ತೀನಿ. ಸತ್ಯ ಸನಾತನ ವೈದಿಕ ಧರ್ಮ ಸನಾತನ ಹಿಂದೂ ಸಮಾಜ ಇಲ್ಕಲ್ ಸನಾತನ ಧರ್ಮ ಶ್ರದ್ಧಾ ವೇದಿಕೆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು. ವಿಷಯ: ತಿರುಪತಿ ಲಡ್ಡು ಪ್ರಸಾದದಲ್ಲಿ ಆಕ್ಷೇಪಾರ್ಹ ತುಪ್ಪವನ್ನು ಬಳಸಿರುವ ಬಗ್ಗೆ ತೀವ್ರ ಪ್ರತಿಭಟನೆ ಹಾಗೂ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವ ಬಗ್ಗೆ ಮನವಿ. ಮಾನ್ಯರೇ, ತಿರುಪತಿ ತಿರುಮಲ ದೇವಸ್ಥಾನಗಳು ಅತ್ಯಂತ ಹೆಚ್ಚು ಭಕ್ತರನ್ನು ಹೊಂದಿರುವ ಭಕ್ತಿ ಹಾಗೂ ಶ್ರದ್ಧಾ ಕೇಂದ್ರಗಳಾಗಿವೆ. ತಿರುಪತಿಯು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದವನ್ನು ಸ್ವೀಕರಿಸದಿರುವ ಹಿಂದೂ ಶ್ರದ್ಧಾಳು ಯಾರೂ ಇಲ್ಲವೇ ಇಲ್ಲ. ತಿರುಪತಿಯ ಲಡ್ಡು ಪ್ರಸಾದವು ಭಕ್ತರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ. ಅತ್ಯಂತ ಪೂಜ್ಯ ಭಾವನೆಯಿಂದ ಜಾತಿ ಮತಗಳ ಭೇದವಿಲ್ಲದೆ ಸ್ವೀಕರಿಸುವ ಈ ಮಹಾಪ್ರಸಾದದಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆಯಂಥ ನಿಷೇಧಿತ ವಸ್ತುಗಳ ಬಳಕೆಯಾಗಿರುವ ವರದಿಗಳು ನಮಗೆ ದಿಗ್ಭ್ರಮೆ ಮೂಡಿಸಿದೆ. ಆಂಧ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿರುವ ಈ ಮಹಾ ದೇವಾಲಯದ ಸರ್ಕಾರಿ ಆಡಳಿತವು ಹೀಗೆ ಭಕ್ತರ ಭಾವನೆಗಳೊಂದಿಗೆ ಚೆಲ್ಲಾಟವಾಡಿರುವುದು ನಮ್ಮೆಲ್ಲರ ಮನಸ್ಸಿಗೆ ತೀವ್ರ ಆಘಾತವನ್ನುಂಟು ಮಾಡಿದೆ. ಭಕ್ತರು ಈ ದೇವಾಲಯಕ್ಕೆ ಕಾಣಿಕೆ ಸಮರ್ಪಿಸುವುದರಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ. ಆದರೆ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಸರ್ಕಾರವೇಕೆ ಭಕ್ತರಿಗೆ ನೀಡುವ ಪ್ರಸಾದದ ವಸ್ತುಗಳನ್ನು ಖರೀದಿಸುವಾಗ ಚೌಕಾಶಿ ಮಾಡಿ ಕಳಪೆ ವಸ್ತುಗಳನ್ನು ಬಳಸಬೇಕು? ಶತಮಾನಗಳಿಂದಲೂ ದೇವಸ್ಥಾನವು ಉತ್ತಮ ಪ್ರಸಾದವನ್ನು ಭಕ್ತರಿಗೆ ನೀಡುತ್ತಾ ಬಂದಿದೆ. ಈಗಲೂ ಶುದ್ಧ ವಸ್ತುಗಳನ್ನೇ ಪ್ರಸಾದಕ್ಕೆ ಬಳಸಲಾಗುತ್ತಿದೆ ಎಂದು ಭಕ್ತ ಸಮೂಹವು ದೇವಾಲಯದ ಆಡಳಿತದ ಮೇಲೆ ನಂಬಿಕೆ ಇಟ್ಟಿದೆ. ಆದರೆ ಈಗ ಆಗಿರುವ ನಂಬಲಾಗದಂಥ ನಂಬಿಕೆಯ ದ್ರೋಹ. ಇಂತಹ ನಂಬಿಕೆಯ ದ್ರೋಹವನ್ನು ನಾವು ಉಗ್ರವಾಗಿ ಪ್ರತಿಭಟಿಸುತ್ತೇವೆ. ತಪ್ಪು ಮಾಡಿದ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿರಲಿ ಕಾನೂನಿನ ಮುಖಾಂತರ ಶಿಕ್ಷೆಯಾಗಲೇಬೇಕೆಂದು ನಾವು ಈ ಮೂಲಕ ಸರ್ಕಾರಗಳಿಗೆ ತೀವ್ರವಾಗಿ ಒತ್ತಾಯಿಸುತ್ತೇವೆ. ಈ ದೇವಸ್ಥಾನದ ಆಡಳಿತವು ಸರ್ಕಾರದ ಅಂಕಿತದಲ್ಲಿರುವುದರಿಂದಲೇ ಹೀಗಾಗಿದೆ. ದೇವಾಲಯವು ಸ್ವಾಯತ್ತ ಆಡಳಿತದಲ್ಲಿದ್ದರೆ ಇಂತಹ ಪ್ರಸಂಗವು ಬರುತ್ತಿರಲಿಲ್ಲ. ನಮ್ಮ ಕರ್ನಾಟಕದಲ್ಲಿಯೂ 34,563 ಮುಜರಾಯಿ ಇಲಾಖೆ ಬಿಗಿ ಹಿಡಿತದಲ್ಲಿವೆ. ತಕ್ಷಣ ಇವೆಲ್ಲವೂ ಆಯಾ ಭಕ್ತರ ಸುಪರ್ದಿಗೆ ಸೇರಬೇಕೆಂದು ನಮ್ಮ ಒಕ್ಕೂರಲಿನ ಬೇಡಿಕೆ. ಸರ್ಕಾರವು ಈ ಕೆಳಗಿನ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕೆಂದು ನಾವೆಲ್ಲರೂ ನಿಮಗೆ ಒತ್ತಾಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟವಾಗದಂತೆ ಪ್ರಸಾದದಲ್ಲಿ ನಿಷೇಧಿತ ಪದಾರ್ಥಗಳು ಬಳಕೆ ಆಗದಂತೆ ತಕ್ಷಣದಿಂದ ಸರ್ಕಾರವು ಎಚ್ಚರ ವಹಿಸಬೇಕು. ಕೊಡುವ ಭಕ್ತ ಎಂದಿಗೂ ಚೌಕಾಶಿ ಮಾಡಿಲ್ಲ. ನೀವು ಚೌಕಾಸಿ ವ್ಯಾಪಾರಿ ಬುದ್ಧಿಯನ್ನು ಬಿಟ್ಟು ಭಕ್ತರಿಗೆ ಅತ್ಯುತ್ತಮ ಗುಣಮಟ್ಟದ ಪ್ರಸಾದ ಹಾಗೂ ಸೌಲಭ್ಯಗಳು ಸಿಗುವಂತೆ ನೋಡಿಕೊಳ್ಳಿ. ಕರ್ನಾಟಕ ರಾಜ್ಯ ಮುಜರಾಯಿ
ಇಲಾಖೆಯಲ್ಲಿರುವ ಎಲ್ಲ 34,563 ದೇವಾಲಯಗಳನ್ನು ಸ್ವಾಯತ್ತಗೊಳಿಸಿ ಭಕ್ತ ಮಂಡಳಿಯು ಟ್ರಸ್ಟ್ಗಳಿಗೆ ವಹಿಸಿಕೊಡಿ. 1947ರಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಆಸ್ತಿ ಇದ್ದವೋ ಅವುಗಳನ್ನು ಆಯಾ ದೇವಸ್ಥಾನಗಳಿಗೆ ಮರಳಿಸಿ. ಒಂದೊಂದು ಧರ್ಮಕ್ಕೆ ಒಂದೊಂದು ನೇಮ ಮಾಡಿ ತಾರತಮ್ಯ ಧೋರಣೆ ಅನುಸರಿಸಬೇಡಿ. ನಾವು ನೀಡಿರುವ ಎಲ್ಲ ಬೇಡಿಕೆಗಳನ್ನು ತಾವು ಸರ್ಕಾರಕ್ಕೆ ತಲುಪಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಅಂಗೀಕಾರವಾಗುವಂತೆ ನಾವು ಸರ್ಕಾರಕ್ಕೆ ಈ ಮೂಲಕ ಹಕ್ಕೊತ್ತಾಯ ಮಾಡುತ್ತಿದ್ದೇವೆ. ಲಕ್ಷ್ಮೀರಮಣ ಗೋವಿಂದ. ಭಾರತ ದೇಶದ ದೇವಾನುದೇವ ಶ್ರೀ ತಿರುಪತಿ ದೇವಸ್ಥಾನಕ್ಕೆ ವಿಶೇಷವಾಗಿ ಒಂದು ವಿಶೇಷ ಅದಕ್ಕೆ ಕಾಳಜಿ ಇದೆ. ಆ ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ದಿವಸಕ್ಕೆ ದುಡಿಕೆ ಆಗುವಂಥ ದೇವಸ್ಥಾನದಲ್ಲಿ ಯಾಕೆ ಕೊರತೆ ಬಿತ್ತು? ಈ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಯಾವಾಗ ಬಂತು ಅವತ್ತಿನಿಂದ ಇದು ಸ್ಟಾರ್ಟ್ ಆಗಿದೆ ಅಂತೆ. ಆ ಉಂಡಿಯಲ್ಲಿ ಒಂದು ಯಾವುದೇ ಮಾಂಸದ ರೂಪದಲ್ಲಿ ಅದರಲ್ಲಿ ಕೂಡಿಸಿ ಅದನ್ನು ಕೊಡ್ಲಿಕ್ಕತ್ತಾರೆ. ಇದು ಆಗಬಾರ್ದಾಗಿತ್ತು, ಆಗಿಬಿಟ್ಟದೆ. ಆಮೇಲೆ ನಮ್ಮ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ನಮ್ಮ ಹಿರಿಯರು, ನಮ್ಮ ಗುರುಗಳು ಯಾರೇ ಇದ್ರೆ ಎಲ್ಲಿವರೆಗೆ ದೇವಸ್ಥಾನದ್ದು ದರ್ಶನ ಆಗೋಗಿಲ್ಲ, ಅಲ್ಲಿ ತನಕ ಏನೂ ತೊಡಗಿಲ್ಲ ಹೊಟ್ಟೆಯಲ್ಲಿ. ಅಂಥವ್ರಿಗೆ ಹೊಟ್ಟೆಯಲ್ಲಿ ಇದ್ರೆ ಹಾಕಿಸ್ಬಿಟ್ಟಾನೀಗೆ. ಆಗಬಾರ್ದಾಗಿತ್ತು, ಆಗಿದೆ ಘಟನಾ. ಆ ಜೀವ ಮನುಷ್ಯಗೆ ಏನಿದೆ ಜೀವಂತ ಪರ್ಯಂತ ಅವನು ಜೈಲು ಶಿಕ್ಷೆ ಆಗಬೇಕು, ಅವನಿಗೆ ಗಲ್ಲು ಶಿಕ್ಷೆನೂ ಮಾಡಬಾರ್ದು. ಅವನಿಗೆ ಯಾವಾಗಲೂ ಇದು ನೆನೆಸ್ಬೇಕು ನಾವು ಮಾಡಿದ್ದು ತಪ್ಪಿದೆ ಅಂತ ಹೇಳೋದು. ಅದಕ್ಕೆ ಈಗ ಎಲ್ಲರೂ ನಮ್ಮ ಭಾವನೆಗೆ ಸಂದರ್ಭ